ನ್ಯೂಸ್ 18ನ ಡಿಜಿಟಲ್ ಕಂಟೆಂಟ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಪ್ರತಿನಿತ್ಯವೂ ಕೂಡ ಅಷ್ಟೇ ನಾವು ಹೇಳ್ತಾನೆ ಇರ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಸೈಬರ್ ವಂಚಕರನ್ನ ನಂಬೇಡಿ ಅಂತ ಹೇಳ್ಬಿಟ್ಟು. ಯಾವುದೇ ಒಂದು ಜಾಹೀರಾತನ್ನು ನೋಡುವಂಥದ್ದಾಗಿರ್ಬೋದು, ಯಾವುದಾದ್ರು ಲಿಂಕ್ ಬಂತು ಅಂತಂದರೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ನೀವು ಪ್ರೆಸ್ ಮಾಡಬೇಡಿ, ಅದನ್ನು ಫಾಲೋ ಮಾಡಬೇಡಿ ಅಂತಲೂ ಕೂಡ ಹೇಳ್ತಾ ಇರ್ತೀವಿ. ಆದರೂ ನಮ್ಮ ಜನ ದಿನೇ ದಿನೇ ಸೈಬರ್ ವಂಚಕರ ಗಾಳಕ್ಕೆ ಬೀಳ್ತಾನೆ ಬಂದಿದ್ದಾರೆ. ಅದೇ ರೀತಿಯಾದಂತಹ ಮತ್ತೊಂದು ಪ್ರಕರಣ ಬೆಂಗಳೂರು ನಗರದಲ್ಲಿ ಆಗಿರುವಂತಹದ್ದು. ಅಂಬಾದಾಸ್ ಎನ್ನುವಂತಹ ವ್ಯಕ್ತಿ ಬಸವೇಶ್ವರ ನಗರದ ನಿವಾಸಿ. ಆತ ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸನ್ನು ನೋಡ್ತಿರ್ತಾನೆ. ಆ ರೀಲ್ಸನ್ನು ಸ್ಕ್ರಾಲ್ ಮಾಡುವಂಥ ಸಂದರ್ಭದಲ್ಲಿ ಆತನಿಗೆ ಒಂದು ಕೇರಳ ಲಾಟ್ರಿದೊಂದು ಪೇಜ್ ಓಪನ್ ಆಗುತ್ತೆ. ಇಮಿಡಿಯೇಟಾಗಿ ಆತ ಅದನ್ನು ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದಂತಹ ಕೇವಲ 1 ನಿಮಿಷದಲ್ಲಿ ಆತನಿಗೆ ವಾಟ್ಸಪ್ಗೆ ಒಂದು ಮೆಸೇಜ್ ಬರುತ್ತೆ, ನೀವು ಕೇರಳ ಲಾಟ್ರಿಯಲ್ಲಿ 8 ಲಕ್ಷ ಹಣವನ್ನು ಗೆದ್ದಿದ್ದೀರಾ ಅಂತ ಹೇಳ್ಬಿಟ್ಟು. ಆತ ಒಂದು ಏನು ಊಹೆ ಮಾಡ್ಕೊಳ್ತಾನೆ, ಬಹುತೇಕ ನಾನು ಸ್ಕ್ರಾಲ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೋ ನಾನು ಯಾವುದೋ ನಂಬರ್ನ ಪ್ರೆಸ್ ಮಾಡಿಬಿಟ್ಟಿದ್ದೀನಿ, ಅದು ನನ್ನ ಟೈಮ್ ಚೆನ್ನಾಗಿದೆ ಅನ್ಕೊತೀನಿ, 8 ಲಕ್ಷ ಗೆದ್ದುಬಿಟ್ಟಿದ್ದೀನಲ್ಲ ಅಂತ ಅಂದ್ಬಿಟ್ಟು ತುಂಬ ಖುಷಿ ಪಡ್ತಾರೆ. ಇನ್ನು ಆತನ ಹಿನ್ನೆಲೆ ನೋಡಿದ್ರೆ ಆತ ಪ್ಲಂಬರು. ಒಬ್ಬ ಪ್ಲಂಬರ್ಗೆ ತಾನು ಏಕಾಏಕಿ ಜಸ್ಟ್ 1 ನಿಮಿಷದಲ್ಲಿ 8 ಲಕ್ಷ ಗೆದ್ದನಲ್ಲ ಅಂತ ಹೇಳ್ಬಿಟ್ಟು ಆತ ತುಂಬ ಖುಷಿ ಪಡ್ತಾನೆ. ಯಾವಾಗ ವಾಟ್ಸಪ್ನಲ್ಲಿ ಆತನಿಗೆ ಒಂದು ಮೆಸೇಜ್ ಬರುತ್ತೆ, ನೀವು ಲಾಟ್ರಿಯಲ್ಲಿ 8 ಲಕ್ಷ ಗೆದ್ದಿದ್ದೀರಾ ಅಂತ ಹೇಳ್ಬಿಟ್ಟು, ಅವರು ಇಮಿಡಿಯೇಟಾಗಿ ಒಂದು ಫೋನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಆತ ಅದಕ್ಕೆ ರಿಯಾಕ್ಟ್ ಕೂಡ ಮಾಡ್ತಾನೆ. ಆಗ ಅವ್ರು ಹೇಳ್ತಾರೆ, ನೀನು 8 ಲಕ್ಷ ರೂಪಾಯಿ ಹಣವನ್ನು ಲಾಟ್ರಿಯಲ್ಲಿ ಗೆದ್ದಿದೆಯಾ, ಆ ಹಣವನ್ನು ನಾನು ನಿಮಗೆ ಕೊಡಬೇಕಾಗಿರುತ್ತೆ, ನಾವು ಅದನ್ನು ನಿಮಗೆ ತಲುಪಿಸ್ತೀವಿ, ನೀವು ಏನೂ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಆತನ ಜೊತೆ ಸುಮಾರು 1-2 ನಿಮಿಷಗಳ ಕಾಲ ನಂಬಿಕೆ ಬರುವಂತಹ ರೀತಿಯಲ್ಲಿ ಮಾತನಾಡೋದಕ್ಕೆ ಮುಂದಾಗ್ತಾರೆ. ಈ ಒಂದು ವ್ಯಕ್ತಿಯು ಕೂಡ ಅಷ್ಟೇ, ಏನೋ ನಾನು 8 ಲಕ್ಷ ಗೆದ್ದಿದ್ದೀನಲ್ಲ, 8 ಲಕ್ಷ ಬಂತಲ್ಲ ಅಂತ ಖುಷಿಯಲ್ಲಿ ಅವ್ರ ಜೊತೆ ಈತನೂ ಕೂಡ ಅಷ್ಟೇ ತುಂಬ ನಗ್ನಗ್ತಾ ಖುಷಿಯಿಂದ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದನ್ನು ಬಂಡವಾಳ ಮಾಡಿಕೊಂಡಂಥ ಸೈಬರ್ ಕದೀಮರು ಆತನಿಗೆ ಹೇಳ್ತಾರೆ, 8 ಲಕ್ಷ ರೂಪಾಯಿ ಈಗ ನಾವು ಆನ್ಲೈನ್ ಟ್ರಾನ್ಸಾಕ್ಷನನ್ನು ಮಾಡ್ತೀವಿ, ಅದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಪ್ರೊಸೆಸಿಂಗ್ ಫೀಸ್ ಅಂತ ಇರುತ್ತೆ, ಆ ಒಂದು ಫೀಸ್ನ ನೀವು ಪೇ ಮಾಡಿದ್ರೆ ಸಾಕು, ಅದೇನು ಜಾಸ್ತಿ ಇರೋದಿಲ್ಲ. 8 ಲಕ್ಷ ಗೆದ್ದಿರೋಂಥವ್ರು ಜಸ್ಟ್ ನಾವು ಒಂದು 20,000 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಅಂತ ಇಟ್ಕೊಂಡಿರ್ತೀವಿ, ಅದನ್ನು ನೀವು ಕೊಟ್ಟರೆ ಸಾಕು, ನಾವು ಇಮಿಡಿಯೇಟಾಗಿ ಆನ್ಲೈನಲ್ಲಿ ನಿಮಗೆ 8 ಲಕ್ಷ ರೂಪಾಯಿ ಅಮೌಂಟ್ನ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರ ಅಕೌಂಟ್ ನಂಬರು, IFSC ಕೋಡ್ ಎಲ್ಲವನ್ನೂ ಕೂಡ ತಗೊಳ್ತಾರೆ. ಅವರು ತಗೊಂಡಿದ್ದಾದಂಥ ಬಳಿಕ ಈತನಿಗೆ ಒಂದು ನಂಬಿಕೆ, 8 ಲಕ್ಷ ರೂಪಾಯಿ ಬರ್ತಿದೆಯಲ್ಲ, 20,000 ಹೋದ್ರೆ ಹೋಯ್ತು ಬಿಡು ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಗೂಗಲ್ ಪೇ ಮುಖಾಂತರವಾಗಿ ಅವ್ರು ಕೊಟ್ಟಂಥ ನಂಬರ್ಗೆ 20,000 ರೂಪಾಯಿ ಹಣವನ್ನು ಆತ ಟ್ರಾನ್ಸ್ಫರ್ ಮಾಡ್ತಾನೆ. ಈ ಹಣ ಟ್ರಾನ್ಸ್ಫರ್ ಆದಂತಹ ಬಳಿಕ ಎಗೈನ್ ಒಂದು ಮುಕ್ಕಾಲು ಗಂಟೆ ಆಗುತ್ತೆ, ದುಡ್ಡು ಬರೋದಿಲ್ಲ. ಮತ್ತೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಇನ್ನೊಂದು ವಿಚಾರ ಹೇಳ್ತಾರೆ, ನೀವು ಕರ್ನಾಟಕದವರು, ಆ್ಯಕ್ಚುಲಿ ಇದು ಲಾಟ್ರಿ ಗೆದ್ದಿರೋಂಥದ್ದು ಕೇರಳದಿಂದ, ಇಂಟರ್ ಸ್ಟೇಟಲ್ಲಿ ಅಮೌಂಟ್ ಏನಾದರೂ ಟ್ರಾನ್ಸಾಕ್ಷನ್ ಆಗಬೇಕು ಅಂತಂದರೆ ಸೆಂಟ್ರಲ್ ಅವ್ರಿಗೆ GST ಪೇ ಮಾಡಬೇಕಾಗಿರುತ್ತೆ, ನಾವು ಜೊತೆಗೆ TDSನ ಪೇ ಮಾಡಬೇಕಾಗಿರುತ್ತೆ ಅಂತಲೂ ಕೂಡ ಹೇಳ್ತಾರೆ. ಆತನು ಅದನ್ನು ಕೂಡ ನಂಬ್ತಾನೆ, ಹೌದಲ್ವಾ, ನಾನು ಕೇರಳ ಲಾಟ್ರಿಯಲ್ಲಿ ಗೆದ್ದಿರೋ ಅಂಥದ್ದು ಬಹುತೇಕ ಇರಬಹುದೇನೋ GST ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅದು GSTಗೆ ಅಂತೇಳಿ ಒಂದು 25,000 ರೂಪಾಯಿ ಕಳಿಸ್ತಾನೆ, ಮತ್ತು TDSಗೆ ಅಂತೇಳಿ ಅದಕ್ಕೊಂದು 25,000 ರೂಪಾಯಿ ಕಳಿಸ್ತಾನೆ. ಹೀಗೆ ಹಂತವಾಗಿ ಒಂದು ದಿನದಲ್ಲಿ 92,000 ರೂಪಾಯಿ ಹಣವನ್ನು ಆ ಒಂದು ಸೈಬರ್ ಕದೀಮರು ಏನು ಕೇಳ್ತಾರೆ ಆ ಒಂದು ಕೇಳಿದಂತಹ ಒಂದು ಅಕೌಂಟ್ ನಂಬರ್ಗೆ ಮತ್ತು ಗೂಗಲ್ ಪೇ ಮಾಡ್ಕೊಂಡು ಹೋಗ್ತಾನೆ. ಒಂದು ದಿನ ಆಗುತ್ತೆ, 92,000 ರೂಪಾಯಿ ದುಡ್ಡು ಕಳ್ಕೊಂತಾನೆ. ಈತನ ಅಕೌಂಟಲ್ಲಿ ದುಡ್ಡು ಇರೋದಿಲ್ಲ. ಎಗೈನ್ ಈತ ಸಂಪರ್ಕ ಮಾಡ್ತಾನೆ. ಅವ್ರು ಹೇಳ್ತಾರೆ, ಇಲ್ಲ ನಿಮ್ಮ ಅಮೌಂಟು ತುಂಬ ಅಂದರೆ ತುಂಬ ಪ್ರಾಬ್ಲಮ್ ತೋರಿಸ್ತಾ ಇದೆ, ಇನ್ನೊಂದು 20-30,000 ರೂಪಾಯಿ ನಮ್ಗೆ ಕಳಿಸ್ಬೇಕಾಗುತ್ತೆ, ಎಗೈನ್ ನಿಮ್ಗೆ 8 ಲಕ್ಷನೂ ಕಳಿಸ್ತೀವಿ ಅಂತಂದಾಗ ಈತನ ಒಂದು ಅರಿವಾಗುತ್ತೆ, ಇಲ್ಲ ಏನೋ ಆಗ್ತಾ ಇದೆ ಇಲ್ಲಿ, ನಾನೇನೋ ಬೇರೆ ಸೈಬರ್ ಫ್ರಾಡ್ಗೆ ಒಳಗಾಗ್ತಾ ಇದ್ದಂಗಿದೆ ಅನ್ನುವಂಥ ಒಂದಷ್ಟು ಯೋಚನೆಯನ್ನು ಮಾಡ್ತಾನೆ. ಅದಾದಂಥ ಬಳಿಕ ಆತ ಫೋನ್ ಕಟ್ ಮಾಡ್ತಾನೆ. ಫೋನ್ ಕಟ್ ಮಾಡಿಬಿಟ್ಟು ನೇರವಾಗಿ ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ದೂರನ್ನು ಕೊಡ್ತಾನಾತ. ಆ ದೂರು ಪಡ್ಕೊಂಡಿದ್ದಂಥ ಪೊಲೀಸರು ಹೇಳ್ತಾರೆ, ಇದೊಂದು ರೀತಿ ಸೈಬರ್ ಫ್ರಾಡ್ ಅಂತ ಹೇಳ್ಬಿಟ್ಟು ಎಗೈನ್ ಆ ಒಂದು ನಂಬರ್ ಯಾವ್ಯಾವ ನಂಬರ್ಗಳಿಗಿಂತ ಗೂಗಲ್ ಪೇ ಮಾಡಿದ್ನಲ್ಲ ಆ ಒಂದು ನಂಬರ್ಗಳನ್ನು ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಟ್ರ್ಯಾಕ್ ಮಾಡೋ ಅಷ್ಟೊತ್ತಿಗೆ ಸಮಯ ಮೀರಿರುತ್ತೆ. ಯಾಕಂದರೆ ಈ ಸೈಬರ್ ಫ್ರಾಡ್ ಮಾಡುವಂಥವ್ರು ಹೆಂಗೆ ಅಂತಂದರೆ, ಒಂದು 5 ನಿಮಿಷ ಸಿಕ್ತು ಅಂದರೆ ಸಾಕು, ಈ ಮ್ಯೂಲ್ ಅಕೌಂಟ್ಸ್ ಅಂತ ಮಾಡ್ಕೊಂಡಿರ್ತಾರೆ. ಅಂದರೆ ಈ ಒಂದು ಬೇರೆ ಬೇರೆ ಅಕೌಂಟ್ಗಳು ಯಾರೂ ಕೂಡ ಅಷ್ಟೇ ಗೆಸ್ಸು ಕೂಡ ಮಾಡೋದಿಲ್ಲ, ಅಂತಹ ಮ್ಯೂಲ್ ಅಕೌಂಟ್ಗಳು ದುಡ್ಡುಗಳನ್ನೇ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ ಇವರು. ಈತ ಕಳಿಸಿರುವಂಥ 92,000 ರೂಪಾಯಿ ಇತ್ತಲ್ಲ, ಅದು ಕೂಡ 4-5 ಅಕೌಂಟ್ಗಳು ಈತ ಫಾರ್ವರ್ಡ್ ಮಾಡಿರೋಂಥದ್ದು. ಆ 4-5 ಅಕೌಂಟ್ಗಳಿಂದ ಬೇರೆ ಬೇರೆ ಅಕೌಂಟ್ಗಳಿಗೆ ದುಡ್ಡನ್ನು ಕೂಡ ಅಷ್ಟೇ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತಾರೆ. ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಆ ಅಕೌಂಟ್ಗಳನ್ನು ಪತ್ತೆ ಮಾಡೋ ಅಷ್ಟೊತ್ತಿಗೆ ಆ ಅಕೌಂಟಲ್ಲಿ 0 ಕಾಣಿಸ್ತಾ ಇರುತ್ತೆ.
ಆವಾಗ ಆ ಅಕೌಂಟ್ಗಳಿಂದ ಎಲ್ಲೆಲ್ಲಿ ಹೋಯ್ತು ಅಂತ ನೋಡಿದಂಥ ಸಂದರ್ಭದಲ್ಲಿ ಪೊಲೀಸರ ಕೈಲಾಗುವಂಥದ್ದು ಕೇವಲ 11 ಲೇಯರ್, ಅಂದರೆ ಒಂದು ಅಕೌಂಟ್ನಿಂದ 11 ಅಕೌಂಟ್ಗಳಿಗೆವರೆಗೂ ಕೂಡ ಟ್ರಾನ್ಸ್ಫರ್ ಆಗಿರುವಂಥದ್ರ ಬಗ್ಗೆ ಪತ್ತೆ ಮಾಡುವಂಥದ್ದು ನಮ್ಮ ಕೈಲಿರುತ್ತೆ. 11 ಅಕೌಂಟ್ ಮೀರ್ತು ಅಂತಂದರೆ ಬಹುತೇಕ ಕಷ್ಟ, ಯಾವುದೇ ಕಾರಣಕ್ಕೂ ಅಮೌಂಟ್ ಕೂಡ ಅಷ್ಟೇ ನಾವು ರಿಕವರಿ ಮಾಡೋಕ್ಕೆ ಆಗೋದಿಲ್ಲ. ಈ ಒಂದು ವಿಚಾರನ ನೋಡಿದ್ರೆ ನಮಗೊಂದು ಅನಿಸ್ತಾ ಇರುವಂತಹದ್ದು, ನಿಜಕ್ಕೂ ಕೂಡ ಅಷ್ಟು ನಾವು ಒಬ್ಬ ವಿದ್ಯಾವಂತರಾಗಿದ್ದೀವಿ, ಜ್ಞಾನ ಇದೆ, ಹೊರಗಡೆ ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇದೆ, ಸೈಬರ್ ಫ್ರಾಡ್ಗಳು ಎಷ್ಟಾಗ್ತಿದೆ, ಯಾವ ರೀತಿಯಲ್ಲಿ ಆಗ್ತಿದೆ ಅಂತ ಗೊತ್ತಾಗ್ತಿದೆ. ಆದರೂ ಕೂಡ ಅಷ್ಟೇ ಯಾಕೆ ನಾವು ಸೈಬರ್ ಗಾಳಕ್ಕೆ ಪದೇ ಪದೇ ಬೀಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಇರಬಹುದು ಒಬ್ಬ ಮನುಷ್ಯನಿಗೆ ಕಷ್ಟ ಅಂತ ಬರುತ್ತೆ, ಅದನ್ನು ನಿವಾರಣೆನೂ ಕೂಡ ಮಾಡ್ಕೊಳ್ಬೋದು. ಏಕಾಏಕಿ ನಾವು ಶ್ರೀಮಂತರಾಗ್ತೀವಿ, ಏಕಾಏಕಿ ನಮ್ಗೆ ಎಲ್ಲಿಂದನೋ ಫ್ರೀಯಾಗಿ ದುಡ್ಡು ಬರುತ್ತೆ ಅನ್ನೋಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅತಿಯಾದಂಥ ಆಸೆಗೆ ಬಿದ್ದು ನಾವು ಇವತ್ತು ಹಣವನ್ನು ಕಳ್ಕೊಳ್ತಾ ಇದ್ದೀವಿ. ಇನ್ನು ಈ ಒಂದು ವ್ಯಕ್ತಿನೂ ಕೂಡ ಅಷ್ಟೇ ಈಗ ಪೊಲೀಸರ ಮುಂದೆ ಕಣ್ಣೀರು ಹಾಕುವಂಥ ಒಂದು ಸ್ಥಿತಿಗೆ ಬಂದಿದ್ದಾನೆ. ಯಾಕಂದರೆ ಪ್ಲಂಬಿಂಗ್ ಕೆಲಸವನ್ನು ಮಾಡ್ಕೊಂಡಿದ್ದಂಥ ಆತ ದಿನಕ್ಕೆ ಇಂತಿಷ್ಟು ರೂಪಾಯಿ ಅಂತ ದುಡ್ಕೊತಾ ಇದ್ದ. ಅಂತಹ ವ್ಯಕ್ತಿ ಏನೋ ಪಾಪ ತನ್ನ ಜೀವನದಲ್ಲಿ ಕಷ್ಟ ಬಿದ್ದು ಕೂಡಿಟ್ಕೊಂಡು ಒಂದು 90 ರಿಂದ 1 ಲಕ್ಷ ರೂಪಾಯಿ ದುಡ್ಡನ್ನು ಅಕೌಂಟಲ್ಲಿ ಇಟ್ಕೊಂಡಿದ್ದ. ಹೀಗೆ ಸೈಬರ್ ಕದೀಮರ ಬಲೆಗೆ ಈಗ ಆತ ಬಿದ್ದಿದ್ದಾನೆ. ಇರೋ ಬರ ಹಣವನ್ನು ಕೂಡ ಕಳ್ಕೊಂಡಿದ್ದಾನೆ. ಈಗ ಪೊಲೀಸ್ ಸ್ಟೇಷನ್ನ ಸುತ್ತಾಡುವಂಥ ಸ್ಥಿತಿ ಎದುರಾಗಿರುವಂಥದ್ದು. ಯಾಕಂದರೆ ಈ ಸೈಬರ್ ಫ್ರಾಡ್ ಅನ್ನುವಂಥದ್ದು ಒಂದು ಆಯಾಮದಲ್ಲಾಗೋದಿಲ್ಲ, ಒಂದೇ ವೇಯಲ್ಲಿ ಆಗೋದಿಲ್ಲ. ಇವರು ಕೂಡ ಅಷ್ಟೇ, ಪೊಲೀಸರು ಯಾವುದಾದ್ರೂ ಒಂದು ಆಯಾಮನ ಟ್ರೇಸ್ ಮಾಡೋದಕ್ಕೆ ಮುಂದಾದಂಥ ವೇಳೆ ಇವರು ಬೇರೆ ರೀತಿಯಂಥ ಮಾರ್ಗಗಳನ್ನು ಹುಡ್ಕೊಂಡು ಬರ್ತಾರೆ. ಸ್ಟಾರ್ಟಿಂಗಲ್ಲಿ SMS ಕಳಿಸುವಂಥ ಒಂದು ಸೈಬರ್ ಫ್ರಾಡ್ ಆಯಿತು. ಅದಾದ ಬಳಿಕ ಒಂದಷ್ಟು ಅಪ್ಗ್ರೇಡ್ ಆಗ್ತಾರೆ, ಯಾವುದಾದ್ರು ಒಂದು ಲಿಂಕ್ ಕಳಿಸ್ತಾರೆ. ಈಗಂತೂ APK ಫೈಲ್ ಅಂತ ಕಳ್ಸೋಕ್ಕೆ ಶುರು ಮಾಡಿದ್ದಾರೆ. ನಮ್ಮ ವಾಟ್ಸಪ್ಗೆ ಒಂದು APK ಫೈಲ್ ಅನ್ನುವಂಥದ್ದು ಬರುತ್ತೆ. ನಾವು ಅನ್ಕೊಂತೀವಿ ಯಾವುದೋ ಒಂದು ಫೈಲ್ ಬಂದಿದೆಯಲ್ಲಪ್ಪ ಅಂತೇಳಿ. ಅದರಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಅಂತಂದರೆ LIC ಪಾಲಿಸೀಸ್ APK ಫೈಲ್ ಅಂತ ಮಾಡ್ತಾರೆ, PM ಕಿಸಾನ್ ಯೋಜನಾ APK ಫೈಲ್ ಅಂತ ಮಾಡ್ತಾರೆ. ಅಂದರೆ ಆ ಒಂದು ವಿಚಾರ ಅದರಲ್ಲಿದೆ, ಅದನ್ನು ಓಪನ್ ಮಾಡಿದ್ರೆ ಸಾಕು ಆ ಒಂದು ವಿಚಾರ ನಾವು ತಿಳ್ಕೊಳ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಒಂದು APK ಫೈಲ್ ಅನ್ನುವಂಥದ್ದನ್ನು ವಾಟ್ಸಪ್ಗಳಿಗೆ ಫಾರ್ವರ್ಡ್ ಮಾಡ್ತಾರೆ. ನಾವೇನಾದರೂ ಆ APK ಫೈಲನ್ನು ನಾವು ಓಕೆ ಮಾಡಿದ್ವಿ ಅಂದರೆ ಸಾಕು, ಇಮಿಡಿಯೇಟಾಗಿ ಆಟೋಮೆಟಿಕ್ಕಾಗಿ ನಮ್ಮ ಮೊಬೈಲ್ನಲ್ಲಿರುವಂತಹ ಪ್ರತಿಯೊಂದು ಡೇಟಾ ಇನ್ಕ್ಲೂಡಿಂಗ್ ಪಾಸ್ವರ್ಡ್ ಸಮೇತವಾಗಿ ಸೈಬರ್ ವಂಚಕರ ಪಾಲಾಗುತ್ತೆ. ಅವ್ರು ನಮ್ಮ ಅಕೌಂಟಲ್ಲಿರುವಂಥ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಕೊತಾರೆ. ನಮ್ಮ ಕ್ರೆಡಿಟ್ ಕಾರ್ಡ್ ಇತ್ತು ಅಂತಂದರೆ ಯಾವುದಾದ್ರೂ ಒಂದಷ್ಟು ಪ್ರಾಡಕ್ಟ್ಗಳನ್ನು ಅವರು ಪರ್ಚೇಸ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಈ ರೀತಿಯಾಗಿ ಸೈಬರ್ ವಂಚನೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ನಾವು ನ್ಯೂಸ್ 18ನ ಮೂಲಕವಾಗಿ ಇನ್ನೂ ಕೂಡ ಮನವಿ ಮಾಡ್ಕೊಳ್ತಿರುವಂಥದ್ದು ಒಂದೇ, ದಯವಿಟ್ಟು ಯಾರೂ ಕೂಡ ಈ ರೀತಿಯಾದಂಥ ಸೈಬರ್ ವಂಚಕರ ಬಲೆಗೆ ಬೀಳಬೇಡಿ. ಯಾವುದೇ ಬ್ಯಾಂಕ್ನಿಂದ ಆಗಿರ್ಬೋದು, ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೇಳೋದಿಲ್ಲ, ನಿಮ್ಮ ಮೊಬೈಲ್ ನಂಬರ್ ಕೇಳೋದಿಲ್ಲ, OTPಯನ್ನು ಕೇಳೋದಿಲ್ಲ. ಬದಲಾಗಿ ಯಾವುದೇ ಕಂಪನಿಗಳಿಂದ, ಈಗ ಏರ್ಟೆಲ್ ಸಿಮ್ ಇತ್ತು ಅಂತಂದರೆ KYC ಮಾಡಬೇಕು, OTP ಬರುತ್ತೆ ಹೇಳಿ ಅಂತಿದ್ದು ಯಾವುದೂ ಕಂಪ್ನಿಗಳು ಕೂಡ ಹೇಳೋದಿಲ್ಲ. ಹಂಗೇನಾದರೂ ಇತ್ತು, ಹೌದಪ್ಪ ನಾನು KYC ಮಾಡಿಸಿಲ್ಲ, ನಾನು ಯಾವುದೋ ಒಂದು ಸಿಮ್ ಕಾರ್ಡ್ನ ಪರ್ಚೇಸ್ ಮಾಡಿದ್ದೀನಿ, ಇಂಥದ್ದೇ ಕಂಪ್ನಿ ಸಿಮ್ ಕಾರ್ಡ್ನ ಪರ್ಚೇಸ್ ಮಾಡಿದಂದರೆ ಅಂತಹ ಒಂದು ಕಂಪ್ನಿಯ ಸ್ಟೋರ್ಗಳಿರ್ತಾವೆ, ಅದಕ್ಕೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಬೇಕಾದರೆ KYC ಮಾಡಿಸ್ಕೊಳ್ಳಿ. ಅದು ಬಿಟ್ಟರೆ ಆನ್ಲೈನ್ನ ಮುಖಾಂತರವಾಗಿರ್ಬೋದು ಅಥವಾ ಫೋನ್ ಕಾಲ್ನ ಮುಖಾಂತರವಾಗಿರ್ಬೋದು ಅಥವಾ ಬ್ಯಾಂಕ್ನವರು ಅಂತ ಹೇಳ್ಬಿಟ್ಟು ಮಾಡಿದ್ರೆ ಯಾರೂ ಕೂಡ ಅದೊಂದು ಮಾತುಗಳಿಗೆ ಮರಳಾಗಬೇಡಿ, ಸೈಬರ್ ವಂಚನೆಗೆ ಒಳಗಾಗಬೇಡಿ. ಇನ್ನು ಈ ಒಂದು ಪ್ಲಂಬಿಂಗ್ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿನೂ ಕೂಡ ಅಷ್ಟೇ, ಲಾಟ್ರಿ ಬಂದುಬಿಡ್ತು 8 ಲಕ್ಷ ರೂಪಾಯಿ ಗೆದ್ದುಬಿಟ್ಟೆ ಅನ್ನೋಂಥ ಆಸೆಗೆ 92,000 ರೂಪಾಯಿ ಹಣ ಕಳ್ಕೊಂಡಿದ್ದಾನೆ. ಅದೇ ರೀತಿ ಈ ವಂಚಕರು ಕೇವಲ ಈ ಒಂದು ವ್ಯಕ್ತಿ ಅಷ್ಟೇ ಅಲ್ಲ, ಇಂತಹ ವ್ಯಕ್ತಿಗಳನ್ನು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಹುಡುಕಾಟವನ್ನು ಮಾಡ್ತಿರ್ತಾರೆ. ಅಂಥವರ ಬಳಿಗೆ ನೀವು ಯಾರೂ ಕೂಡ ಅಷ್ಟೇ ಬೀಳಬೇಡಿ ಅನ್ನುವಂಥ ಒಂದು ಮನವಿಯನ್ನು ನ್ಯೂಸ್ 18ನ ಮೂಲಕವಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಇದು ಇವತ್ತಿನ ಕಂಟೆಂಟ್. ಇಂತಹ ಕಂಟೆಂಟ್ಗಳಿಗೋಸ್ಕರ ನಮ್ಮ ನ್ಯೂಸ್ 18ಅನ್ನು ಫಾಲೋ ಮಾಡ್ತಾ ಇರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.